ನಮಸ್ತೆ ವೀಕ್ಷಕರೇ, ಇವತ್ತಿನ ನನ್ನ ವಿಡಿಯೋದಲ್ಲಿ ಹೇಳ್ತಿರೋದೇನು ಅಂದರೆ ಅರ್ಧಬರ್ಧ ಕಂಟೆಂಟನ್ನು ನೋಡಿ ಯಾವುದೇ ರೀತಿ ಡಿಸಿಷನನ್ನು ತಗೋಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾವು ಹೀಗೆ ಯೂಟ್ಯೂಬನ್ನು ನೋಡಬೇಕಾದ್ರೆ ಸರಿಯಾದ ಕಂಟೆಂಟನ್ನು ತಿಳ್ಕೊಳ್ದೇನೆ ನಾವು ಒಂದು ಪ್ಲೇಸ್ಗೆ ವಿಸಿಟ್ ಕೊಟ್ವಿ. ಅದೇ ಬೆಂಗಳೂರಲ್ಲಿ ಇರುವಂತಹ ಧನ್ವಂತರಿ ವನ. ಹೀಗೆ ಒಂದು ಯೂಟ್ಯೂಬ್ ಚಾನಲ್ ನೋಡಬೇಕಾದ್ರೆ ಅವರು ಧನ್ವಂತರಿ ವನದ ಬಗ್ಗೆ ಹೇಳಿದ್ರು. ಅಲ್ಲಿ ಕೇವಲ 6 ರೂಪಾಯಿಗೆ ಗಿಡಗಳೆಲ್ಲ ಸಿಗುತ್ತೆ ಅಂತ ಹೇಳಿದರು. ಬಟ್ ತಪ್ಪು ನಮ್ಮದೇ. ಯಾವ ರೀತಿ ಗಿಡಗಳು ಸಿಗುತ್ತೆ ಅಂತ ಹೇಳಿ ನಾವು ಅಲ್ಲಿ ವಿಚಾರಿಸ್ತೇನೆ ಅಲ್ಲಿಗೆ ವಿಸಿಟ್ ಮಾಡಿದ್ವಿ. ಹೆಚ್ಚು ಕಾಡು ಮರಗಳು ಈ ಒಂದು ಧನ್ವಂತರಿ ವನದಲ್ಲಿ ಸಿಗುತ್ತೆ. ನಾವು ಅಂದ್ಕೊಂಡಿದ್ದು ಹಣ್ಣು ಗಿಡಗಳೆಲ್ಲ ಸಿಕ್ಬಿಡುತ್ತೆ, ಬರೀ 6 ರೂಪಾಯಿ ಅಲ್ವಾ, ಕಾರ್ ತುಂಬ ಒಂದಷ್ಟು ತುಂಬ್ಕೊಬಂದ್ಬಿಡೋಣ ಅಂತ ಎಲ್ಲ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಹೆಚ್ಚು ಸಿಗೋ ಅಂಥದ್ದು ಕಾಡು ಮರಗಳು. ನಿಮಗೇನಾದರೂ ಕಾಡು ಮರಗಳು ಬೇಕು ಅಂದರೆ ನೀವು ಅಲ್ಲಿ ವಿಸಿಟನ್ನು ಮಾಡ್ಬೋದು. ಬಟ್ ನಾವು ಹೋಗಿದ್ದ ಟೈಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗಿಡಗಳು ಸಹ ಖಾಲಿ ಆಗಿದ್ದು, ಮತ್ತು ನಮಗೆ ಕಾಡು ಮರದ ಅವಶ್ಯಕತೆಯೂ ಸಹ ನಮಗೆ ಇರಲಿಲ್ಲ. ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಬಂದವರೆಲ್ಲ ಹೀಗೆ ಯೂಟ್ಯೂಬ್ ನೋಡಿ ಬಂದಿರೋರೇ ಹೆಚ್ಚಾಗಿದ್ದರು. ಹಣ್ಣಿನ ಗಿಡಗಳು ಮತ್ತು ಬೇರೆ ರೀತಿ ಗಿಡಗಳು ಸಿಗುತ್ತೆ ತೊಗೊಂಡೋಗೋಣ ಅಂತ ಹೇಳಿ ಅಂದ್ಕೊಂಡವರೇ ಜಾಸ್ತಿ. ಎಲ್ಲ ಬೇಜಾರು ಮಾಡ್ಕೊಂಡು ರಿಟರ್ನ್ ಹೋಗ್ತಾ ಇದ್ದರು. ಹೀಗೆ ನಮಗೂ ಬೇಜಾರಾಯಿತು. ಹಾಗೆ ಬರೋ ದಾರಿಲಿ ಒಂದು ಬ್ರಷ್ ಕಟರ್ ಮೆಷಿನ್ ಅಂಗಡಿಗೆ ಭೇಟಿ ನೀಡಿದ್ವಿ. ಬಟ್ ನಮ್ಮದು ತೊಗೊಳ್ಳೋ ಅಂಥ ಪ್ಲ್ಯಾನ್ ಏನಿರಲಿಲ್ಲ. ಜಸ್ಟ್ ಅದು ಎಷ್ಟಾಗುತ್ತೆ ಏನು ಅಂತ ಹೇಳಿ ಹಾಗೆ ವಿಚಾರಿಸ್ಕೊಂಡು ಬಂದ್ವಿ. ಮತ್ತು ಬರೋ ರೋಡಲ್ಲಿ ಹಾಗೆ ಒಂದು ಒಳ್ಳೆ ಪಾನಿಪುರಿ ತಿಂದ್ಕೊಂಡು ಮಳೆಯಲ್ಲಿ ಮನೆಗೆ ವಾಪಸ್ ಬಂದ್ವಿ. ಬಟ್ ಕೊನೆಯದಾಗಿ ಹೇಳೋದೇನು ಅಂದರೆ ವಿಡಿಯೋನ ಸರಿಯಾಗಿ ಕೇಳಿಸ್ಕೊಳ್ಳಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ, ಆಮೇಲೆ ವಿಸಿಟ್ ಮಾಡಿ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.